ಉಳಿತಾಯ ಆಗತ್ರಿ. ನಾವು ಸ್ವಲ್ಪ ಲೇಬರ್ಸ್ಗೆ ಕೆಲಸಕ್ಕೆ ಹಚ್ಚಿರ್ತೀವಲ್ಲ, ಇಷ್ಟು ನಾವೇ ತೆಗಿಲಿಕ್ಕೆ ಆಗಲ್ಲ. ಲೇಬರ್ಸ್ನ ಹಚ್ಚಲೇಬೇಕಾಗತ್ತೆ. ಲೇಬರ್ ಕೆಲಸನ ಮಾಡ್ಬೋದ? ಅವ್ರ ಜೊತೆಗೆ ಸ್ವಲ್ಪ ಯಾರಾದ್ರೂ ಹಿಂದ್ ಉಳ್ಕೊಂಡಿರ್ತಾರಲ್ಲ, ಅವ್ರ ಮುಂದೆ ನಿಂತ್ಕೊಂಡು ಯಾರು ಹಿಂದ್ ಉಳ್ಕೊಂಡಿರ್ತಾರೆ ಸ್ವಲ್ಪ ತಕ್ಕ ಕೊಟ್ರೆ ಕೆಲಸ ಸಾಗತ್ತೆ. ಕೆಲಸ ಎಲ್ಲ ನಿಂತ್ಕೊಂಡ್ ಮಾಡೋದಲ್ಲ, ನಿಂತ್ಕೊಂಡು ನಾವೀಗ ಕುಂತ್ಕೊಳಕ್ ಆಗಲ್ಲ. ಹೌದೌದು, ನಡೋನವಲ್ ಸರ್. ಯಾರಾದ್ರೂ ಗಂಡು ಮಕ್ಳು ನೀವು ಕುಂತು ಕಳೆ ತೆಗಿಲಿಕ್ಕೆ ಆಗಲ್ಲ. ಗಂಡು ಮಕ್ಳಿಗೆ ಹೆಣ್ಮಕ್ಳು ಮಾಡದಂತ ಗಂಡು ಮಕ್ಳ ಕೈಲಿ ಕುಂತು ತೆಗಿಯೋದಾಗಲ್ಲ. ಏನು ಯಾರಿಂದ ಉಳಿದಿರ್ತಾರ ಈ ತರ ತಕ್ಕ ಕೊಟ್ರೆ ಸ್ವಲ್ಪ ಕೆಲಸ ಬೇಗ ಸಾಗತ್ತೆ ಅಷ್ಟೇ. 8 ಆಳು ಹೋಗಲ್ಲಿ 6 ಆಳು ಹೋಗ್ತಾವ. 300-400 ರೂಪಾಯಿ ಅಂತೂ ಉಳಿತೈತೆ. 300-600 ರೂಪಾಯಿ ಉಳಿತೈತೆ ಸರ್. ಇದಕ್ಕೆ ಅದೇ ಹೇಳ್ತೀನಿ ಸರ್, ಈಗ ವೇಸ್ಟ್ ಎಲ್ಲ ನನ್ನ ಕಡೆ ಸ್ಕ್ರಾಪ್ ಅಲ್ಲಿ ಬಿದ್ದು ತಗೊಂಡ್ ಮಾಡಿರೋದು ನಾನು. ಇದು ಜೀರೋ ಖರ್ಚು. ಇದು ಏನಪ್ಪಾ ಅಂದ್ರೆ ಎಕ್ಸ್ಪೆಂಡಿಚರ್ ತೂಕದ ಲೆಕ್ಕ ಹೇಳಿದ್ರು, ಕೆಜಿ ಲೆಕ್ಕ ತೂಕ ಹಿಡಿದ್ರು 50 ರೂಪಾಯಿ ಐತೆ. 50 ರೂಪಾಯಿ ನಂದೊಂದು ಸ್ವಲ್ಪ ವೆಲ್ಡಿಂಗ್ ಖರ್ಚು ಅಷ್ಟೇ. ವೆಲ್ಡಿಂಗ್ ನಂದೇ ಐತೆ, ನಾನೇ ಮಾಡ್ತೀನಿ. 100 ರೂಪಾಯಿದಾಗ ಹಾಗಾಗೈತೆ. ಹೊರಗೆ ಹೋಗಿ ಮಾಡಿಸ್ಕೊಂಡ್ ಬಂದ್ರು ನಮ್ಗೆ 100-150 ರೂಪಾಯಿದಾಗ ಮಾಡ್ಕೊಡ್ತಾರ. ನಾವು ಐಡಿಯಾ ಕೊಡ್ಬೇಕು ಅವ್ರಿಗೆ ಅಷ್ಟೇ. ಇದು ನಮ್ಮ ಟ್ರ್ಯಾಕ್ಟ್ರು ಬಳಸಿದ ಅಲಗ್ ಸರ್ ಇದು. ಹಾಂ ಸರ್, ಟ್ರ್ಯಾಕ್ಟ್ರ್ ಬಳಸಿದ ಅಲಗ್ನ ಕಟ್ ಮಾಡ್ಕೊಂಡು ಇದಕ್ಕೊಂದು ಚಡಿ ಹಾಕೊಂಡಿದ್ದೀನಿ ಅಷ್ಟೇ. ಒಂದು 6 ಇಂಚ್ ಲೆಂತ್, ಯಾವುದು 6 mm ರಾಡ್, 6 mm 8 mm ರಾಡ್ ಸಿಗ್ತಾವಲ್ಲ, ಅದನ್ನ ಹಾಕಿ ಸ್ವಲ್ಪ ಲೈಟಾಗಿ ಬೆಂಡ್ ಮಾಡಿದ್ದೀನಿ. ಯಾಕಂದ್ರೆ ನಾವ್ ಹಿಂಗ್ 4 ನಿಮ್ಗೆ ಲೈಟ್ ವೇಟ್. ಇದು ಟೋಟಲ್ ವೇಟ್ ಬಂತು ನಿಮಗೆ 1 kg ಒಳಗಡೆ ಇದೆ. 1 kg? 1 kg ಸರ್ ಇದು ಇರೋದು. ಇದು ಅಷ್ಟೇ ಇಲ್ಲಿ ಮೆಟಲ್ ಇರೋದು. ಇಲ್ಲಿಂದ ನೀಲಗಿರಿ ಕಟ್ಟಿಗೆ ಇದು. ನೀಲಗಿರಿ ಕಟ್ಟಿ ನಿಮ್ಗೆ ಗೊತ್ತಿರೋದೇ ಇದೆ. ಆಮೇಲೆ ವೇಟ್ ಕಳ್ಕೊಂಡ್ಬಿಡುತ್ತೆ, ಅದು ಕಳ್ಕೊಂಡ್ಬಿಡುತ್ತೆ. ಇದನ್ನ ಇನ್ನೂ ಬಿಟ್ಟು ಜಾಸ್ತಿ ಮಾಡ್ಕೋಬಹುದು ನಾವು. ಬಟ್ ನಮ್ಮ ಮೆಕ್ಕೆಜೋಳದೊಳಗೆ ಈ ನಡುವೆ ಏನ್ ಕಸ ಇರುತ್ತೆ ನೋಡಿ ಸರ್, ಇಲ್ಲಿ ಈ ಕಸನ ತೆಗಿಬೇಕಾದ್ರೆ ಬೇರ್ ಹರಿತಾರೆ ಜಾಸ್ತಿ ಹರಿವಿತ್ತಂದ್ರೆ. ಈಗ ಒಂದ್ ಕಡೆಗೆ ಸಮೀಪ ಇರುತ್ತೆ ನಾಟಿಗೆ, ಒಂದ್ ಕಡೆಗೆ ದೂರ ಇರುತ್ತೆ. ನಾನೇನ್ ಮಾಡಿದೀನಿ, ಅದಕ್ಕೆ ಒಂದು ನಾವು ಚೋಟ್ಗೊಂದು ಗೇಣಿಗೊಂದು ಕುರ್ಚಿಗೆ ಅಂತೀವಲ್ಲ ಆ ಸೈಜ್ ಇದೆ ಸರ್ ಇದು. ನಮಸ್ತೆ ಸರ್. ಏನಿದು ವಿಶೇಷ? ಎರಡೇನೋ ಕೋಲ್ ಹಿಡ್ಕೊಂಡ್ಬಿಟ್ರೆ ಸರ್, ಇವು 2 ಹ್ಯಾಂಡ್ ವೀಡರ್ ಸರ್. ಇವು ಹ್ಯಾಂಡ್ ವೀಡಿಂಗ್ ಗೆ ಕಸ ಕೆತ್ತಲಿಕ್ಕೆ. ಈಗ ಲೇಡೀಸ್ ಎಲ್ಲ ಕುಂತ್ಕೊಂಡು ಕಳೆ ಕೆತ್ತಿ ಕೊಡ್ತಾರಲ್ಲ, ನಮ್ ಗಂಡು ಮಕ್ಳಿಗೆ ಅಷ್ಟು ಕುಂತ್ ತೆಗಿಲಿಕ್ಕೆ ಆಗಲ್ಲ. ಅದಕ್ಕಾಗಿ 2 ವೀಡರ್ ಮಾಡಿದ್ದೇನೆ, ಹ್ಯಾಂಡ್ ವೀಡರ್ ನ. ಇಲ್ಲಿ ನೋಡಿ ಸರ್, ಇದು ಫೋರ್ಸ್ ಹಾಕಿ ತಕೊಳ್ಳೋದು. ಈ ತರ ಎಳೆಯೋದು ಸರ್. ಈಗ ಈ ತರ ಎಳಿಬೇಕು. ಇದು ಮಾಡಿದ್ದೆ ಓಕೆ, ಬಟ್ ಸಕ್ಸಸ್ ಆಯ್ತು. ಬಟ್ 100% ಅಲ್ಲ ಸರ್ ಇದು. 100% ಅಲ್ಲ. ನನಗೆ ಟೈರ್ಡ್ ಆಗುತ್ತೆ ಸರ್ ಇದು ಕೆಲಸ ಮಾಡ್ಬೇಕು. ಯಾಕಂದ್ರೆ 2 ಕಡೆ ಅಂತ ನನ್ ಫೋರ್ಸ್ ಹಾಕ್ಬೇಕಾಗತ್ತೆ. ಒಂದು ಹಿಂಗ್ ಹತ್ತಿಡ್ಬೇಕು, ಹತ್ತಿಟ್ಟು ಹಿಂಗ್ ಎಳಿಬೇಕು. ಇಲ್ಲಿ ನನಗ ದಳ್ಕೊಳ್ಳೋದು ತಪ್ಪಲಿಲ್ಲ ಅದು. ಮತ್ ಹಂಗಾಗಿ ಫೋರ್ಸ್ ಹಾಕಿ ಎಳಿಬೇಕಲ್ಲ, ಸ್ವಲ್ಪ ನಮಗ್ ಟೈರ್ಡ್ ಅನ್ಸುತ್ತೆ. ಆಮೇಲೆ ಇದನ್ನ ಮಾಡಿಂತೆ ನನಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಹಂಗಾಗಿ ಮತ್ತೆ ಇದು ವೇಟ್ ಆಯ್ತು ಸರ್. ಇದು ಪೈಪ್ ಅಟ್ಯಾಚ್ಮೆಂಟ್ ಮಾಡಿದ್ದೆ ನಾನು. ಈಗ ಈಗ ಮಾರ್ಕೆಟ್ ನಾಗ ಇದೆ ಎಲ್ಲಾ ಕಡೆಗೆ ನೀವು ನೋಡ್ರಿ ಸರ್, ಎಲ್ಲಾ ಕಡೆಗೆ ಇರೋದು ಇದೆ. ಎಲ್ರು ಯೂಟ್ಯೂಬ್ ಅಲ್ಲಿ ತೋರ್ಸೋದೈತಿ, ಇದೇ ಮಾಡಲ್ಲ ತೋರಿಸ್ತಾ ಇದ್ದಾರೆ. ಬಟ್ ಅದು ಸ್ವಲ್ಪ ಹೆವಿ ಆಗತ್ತೆ ಸರ್ ನಮ್ಗೆ. ಅದಕ್ಕೆ ನಾನು ಏನ್ ಮಾಡಿದೆ, ನೆಕ್ಸ್ಟ್ ಫಾಸ್ಟ್ ಈಸಿಯಾಗಿ ಈಸಿ ಮೆಥಡ್. ಇದು ಅಗ್ದಿ ಲೈಟ್ ವೇಟ್. ಯೂಟ್ಯೂಬ್ ಅಲ್ಲಿ ತೋರ್ಸೋದೈತಿ, ಇದೇ ಮಾಡಲ್ಲ ತೋರಿಸ್ತಾ ಇದ್ದಾರೆ. ಬಟ್ ಅದು ಸ್ವಲ್ಪ ಹೆವಿ ಆಗತ್ತೆ ಸರ್ ನಮ್ಗೆ. ಅದಕ್ಕೆ ನಾನು ಏನ್ ಮಾಡಿದೆ, ನೆಕ್ಸ್ಟ್ ಫಾಸ್ಟ್ ಈಸಿಯಾಗಿ ಈಸಿ ಮೆಥಡ್. ಇದು ಅಗ್ದಿ ಲೈಟ್ ವೇಟ್ ಸರ್. ನಿಮ್ಗೆ ಲೈಟ್ ವೇಟ್. ಇದು ಟೋಟಲ್ ವೇಟ್ ಬಂತು ನಿಮಗೆ 1 kg ಒಳಗಡೆ ಇದೆ. 1 kg ಸರ್ ಇದು ಇರೋದು. ಇದು ಅಷ್ಟೇ ಇಲ್ಲಿ ಮೆಟಲ್ ಇರೋದು. ಇಲ್ಲಿಂದ ನೀಲಗಿರಿ ಕಟ್ಟಿಗೆ ಇದು. ನೀಲಗಿರಿ ಕಟ್ಟಿ ನಿಮ್ಗೆ ಗೊತ್ತಿರೋದೇ ಇದೆ. ಆಮೇಲೆ ವೇಟ್ ಕಳ್ಕೊಂಡ್ಬಿಡುತ್ತೆ, ಅದು ಕಳ್ಕೊಂಡ್ಬಿಡುತ್ತೆ. ಇದನ್ನ ಇನ್ನೂ ಬಿಟ್ಟು ಜಾಸ್ತಿ ಮಾಡ್ಕೋಬಹುದು ನಾವು. ಬಟ್ ನಮ್ಮ ಮೆಕ್ಕೆಜೋಳದೊಳಗೆ ಈ ನಡುವೆ ಏನ್ ಕಸ ಇರುತ್ತೆ ನೋಡಿ ಸರ್, ಇಲ್ಲಿ ಈ ಕಸನ ತೆಗಿಬೇಕಾದ್ರೆ ಬೇರ್ ಹರಿತಾರೆ ಜಾಸ್ತಿ ಹರಿವಿತ್ತಂದ್ರೆ. ಈಗ ಒಂದ್ ಕಡೆಗೆ ಸಮೀಪ ಇರುತ್ತೆ ನಾಟಿಗೆ, ಒಂದ್ ಕಡೆಗೆ ದೂರ ಇರುತ್ತೆ. ನಾನೇನ್ ಮಾಡಿದೀನಿ, ಅದಕ್ಕೆ ಒಂದು ನಾವು ಚೋಟ್ಗೊಂದು ಗೇಣಿಗೊಂದು ಕುರ್ಚಿಗೆ ಅಂತೀವಲ್ಲ ಆ ಸೈಜ್ ಇದೆ ಸರ್ ಇದು. ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ, ಇನ್ನು ಸ್ವಲ್ಪ ಜಾಸ್ತಿನೇ ಇದೆ. ಇದು ನಾವು ಅಲ್ಲಿ ಒಳಗಡೆ ಸಾಲಿನ ಕೂಡ ತೆಗಿಬಹುದು. ಈಗ ಅದನ್ನ ನಾನು ಫೋರ್ಸ್ ಹಾಕಿ ತೋರಿಸಿದ್ನಲ್ಲ ಸರ್. ಈಗ ಇಲ್ಲ ಐತ್ ನೋಡ್ರಿ, ಬಂತ್ರಿ. ಫೋರ್ಸೇ ಇಲ್ಲ. ನಾನು ಹಿಂಗೆ ಸಿಂಪಲ್ ಆಗಿ ತೆಗಿತಾ ಇದ್ದೀನಿ. ಹೌದ್ರಿ, ಇಷ್ಟೇ. ಅದ್ರಲ್ಲಿ ಎಳಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮೈ ನಮ್ದೆಲ್ಲ ವೇಟ್ ಎಲ್ಲ ಅದಕ್ಕೆ ಹಾಕಿ ಬಗ್ಗಿ. ಇಲ್ಲಿ ನೋಡ್ರಿ ಸರ್, ಈಗ ಈ 2 ಗಿಡದ ನಡುವೆ ಕಸ ಐತಿ, ಮುಗೀತು. ಮತ್ತೆ ಎಲ್ಲ ನಿಂತ್ಕೊಂಡ್ ಮಾಡ್ಬೋದು. ನಮ್ಗ್ ಕುಂತು ತೆಗಿಯಕ್ಕಾಗಲ್ಲ ಗಂಡು ಮಕ್ಳಿಗೆ, ಅದಕ್ಕೆ ನಿಂತು ತೆಗಿಯೋದು. ಅಲ್ಲಿ ಕಸ ಕಾಣ್ತಿಲ್ಲ, ಇಲ್ಲೇ ನಿಂತ್ಕೊಂಡು ನಾ ತೆಗಿತೀನಿ. ಈ ನಾನಿಷ್ಟು ದೂರ ಇದೀನಿ ಸರ್. ಈಗ ಕಸ ಅಲ್ಲಿ ಕಾಣಿತು, ಮುಗೀತು. ಅಲ್ಲಿ ಮುಂದಿದೆ, ಈಸಿ ಆಗತ್ರಿ ಸರ್ ಅದು. ಖರ್ಚು ಮಾಡಿದ್ರಿ? ಖರ್ಚು ಇದಕ್ಕೆ ಏನಿಲ್ಲ ಸರ್ ಇದು. ಹೌದ್ರಿ,
ನೀವು ಎಳೆಯೋದಕ್ಕಿಂತ ಇದು ತಳ್ಳೋದು ಈಸಿ. ನೋಡಿಲ್ಲ ಅಥವಾ ನಾನು ನೋಡಿದ್ದಕ್ಕೆ ಫಸ್ಟ್ ಟೈಮ್ ಅನ್ಸುತ್ತೆ. ಇದು ಎಲ್ಲೂ ಇಲ್ಲ ಸರ್, ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ಈ ತರದಿಲ್ಲ. ಇಲ್ಲ ಇಲ್ಲ ಇದು ಈ ಮೆಥಡ್ ಇದೆ ನಿಮ್ ಕಡೆಗೆ. ಆ ಮೆಥಡ್ ಸಾಕಷ್ಟು ಇದಾವೆ. ಇದು ನಿಮ್ಗೆ ಎಲ್ಲಿ ಸಿಗಲ್ಲ. just- ಇವಾಗ ಸ್ವಲ್ಪ ಭೂಮಿ ಹಸಿ ಐತೆ ಸರ್ ಇಲ್ಲಿ ಮಳೆಯಾಗಿ. ಇನ್ನು ಒಣ ಹಸಿ ಇರುತ್ತಲ್ರಿ, ಸ್ವಲ್ಪ ಒಗರಸಿ ಅಂತಾರಲ್ಲ, ಆ ತರ ಇದ್ರೆ ಇನ್ನೂ ಚೆನ್ನಾಗಿದೆ. ಈ ತರ ಲೇಬರ್ ನಮ್ ಕೆಲಸ ನಿಂತ್ಕೊಂಡು ನಾವೀಗ ಕುಂತ್ಕೊಳಕ್ ಆಗಲ್ಲ. ಹೌದು, ನೋಡೋಣವಲ್ಲ ಸರ್, ಯಾರಾದ್ರೂ ಗಂಡು ಮಕ್ಕಳು ನೀವು ಕುಂತು ಕಳೆ ತೆಗಿಲಿಕ್ಕೆ ಆಗಲ್ಲ. ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಮಾಡದಂತ ಗಂಡು ಮಕ್ಳ ಕೈಲಿ ಕುಂತು ತೆಗಿಯೋದಾಗಲ್ಲ. ಏನು ಯಾರಿಂದ ಉಳಿದಿರ್ತಾರ ಈ ತರ ತಕ್ಕ ಕೊಟ್ರೆ ಸ್ವಲ್ಪ ಕೆಲಸ ಬೇಗ ಸಾಗತ್ತೆ ಅಷ್ಟೇ. 8 ಆಳು ಹೋಗಲ್ಲಿ 6 ಆಳು ಹೋಗ್ತಾವ. 300-400 ರೂಪಾಯಿ ಅಂತ ಉಳಿತೈತೆ. 300-600 ರೂಪಾಯಿ ಉಳಿತೈತೆ ಸರ್. ಇದಕ್ಕೆ ಅದೇ ಹೇಳ್ತೀನಿ ಸರ್, ಈಗ ವೇಸ್ಟ್ ಎಲ್ಲ ನನ್ನ ಕಡೆ ಸ್ಕ್ರಾಪ್ ಅಲ್ಲಿ ಬಿದ್ದು ತೊಗೊಂಡು ಮಾಡಿರೋದು ನಾನು. ಇದು ಜೀರೋ ಖರ್ಚು. ಇದು ಏನಪ್ಪಾ ಅಂದ್ರೆ ಎಕ್ಸ್ಪೆಂಡಿಚರ್ ತೂಕದ ಲೆಕ್ಕ ಹೇಳಿದ್ರು, ಕೆಜಿ ಲೆಕ್ಕ ತೂಕ ಹಿಡಿದ್ರು 50 ರೂಪಾಯಿ ಐತೆ. 50 ರೂಪಾಯಿ ನಂದು ಸ್ವಲ್ಪ ವೆಲ್ಡಿಂಗ್ ಖರ್ಚು ಅಷ್ಟೇ. ವೆಲ್ಡಿಂಗ್ ನಂದೇ ಐತೆ, ನಾನೇ ಮಾಡ್ತೀನಿ. 100 ರೂಪಾಯಿದಾಗ ಹಾಗಾಗೈತೆ. ಹೊರಗೆ ಹೋಗಿ ಮಾಡಿಸ್ಕೊಂಡ್ ಬಂದ್ರು ನಮ್ಗೆ 100-150 ರೂಪಾಯಿದಾಗ ಮಾಡ್ಕೊಡ್ತಾರ. ನಾವು ಐಡಿಯಾ ಕೊಡ್ಬೇಕು ಅವ್ರಿಗೆ ಅಷ್ಟೇ. ಇದು ಎಲ್ಲ ಬೆಳೆ ಬರ್ತದೆ. ಇದು ಮೆಣಸಿ ಗಿಡ ತೆಗ್ದಿದ್ವಿ ಸರ್, ಇಲ್ಲಿ ಮೆಣಸಿ ಗಿಡದಲ್ಲಿ ತೆಗ್ದಿವಿ. ಇದ್ರಲ್ಲೇ ತೆಗ್ದಿವಿ, ಅರ್ಧ ಹೊಲ ಇದ್ರಲ್ಲೇ ತೆಗ್ದಿವಿ, ಇನ್ನು ಅರ್ಧ ಲೇಬರ್ ತೆಗ್ಸಿದೀವಿ. ಈಜಿ ಐತೆ. 1 ಅವರ್ ಅಲ್ಲಿ ತೆಗ್ದಿದ್ವಿ. ಇಲ್ಲಿ ನೀರ್ ಕಡೆ ಸ್ವಲ್ಪ ಕಸ ಜಾಸ್ತಿ ಇತ್ತು. 1 ತಾಸಿನಲ್ಲಿ ಒಂದು 20 ವಿಡ್ತಲ್ಲಿ ತೆಗ್ದಿದ್ದೀವಿ. ಏನು ಮಾಡೋದೇ ಪ್ಲಾನಿಂಗ್ ಹೇಳ್ತೀನಿ ಸರ್, ಮಾಡೋದಾಗಲ್ಲ. ನಮ್ಮ ಕೆಲಸನೇ ಜಾಸ್ತಿ ಆಗ್ತಾವ. ಇದು ನೋಡ್ಕೊಂಡು ಆರಾಮ್ ಮಾಡಿಸ್ಕೋಬಹುದು, ಏನ್ ತೊಂದರೆ ಇಲ್ಲ. ನಮ್ ಜನ ಏನಂತಾರ ಅಂದ್ರೆ ಎಲ್ಲಿ ಸಿಗುತ್ತ, ಯಾವ ಅಂಗಡಿ ಸಿಗುತ್ತ, ಎಲ್ಲಿ ಹೋಗ್ಬೇಕು, ಇದೇ ಪ್ರಶ್ನೆನೇ ಕೇಳೋರು. ಹೌದೌದು ಸರ್, ಹೌದು. ನಾವು ಮಾಡಿಸ್ಕೋಬೇಕು, ಕೇಳ್ಬೇಕು, ಇನ್ನೊಂದ್ ಹತ್ರ ಯಾವ್ದಾರ ಇಲಾಖೆ ಹತ್ರ ಹೋಗಿ ಕೇಳ್ಬೇಕು, ಸಿಗುತ್ತಾ ಇಲ್ಲ ಅಂತ ತಿಳ್ಕೊಬೇಕನ್ನ ಮನಸ್ಸಿಗೆ. ನೋಡೋಣ ಸರ್, ಫ್ಯೂಚರ್ ಅಲ್ಲಿ ಮಾಡಿ ರೆಡಿ ಇಡ್ತೀನಿ. ತಗೊಳ್ಳೋರು ತಗೋಬಹುದು. ಬಟ್ ಈ ಸದ್ಯಕ್ಕೆ ಕೆಲಸ ಇರೋದ್ರಿಂದ ಈ ಸೀಸನ್ ಅಲ್ಲಿ ಆಗಲ್ಲ. ಇಲ್ಲ ಮಾಡ್ಬೋದು ಅನ್ಸುತ್ತೆ ನನಗೆ. ಮಾಡ್ಬೋದು ಸರ್, ಬೇರೆ ಕೆಲಸ ಇದಾವಲ್ಲ ಹಂಗಾಗಿ. ಬಟ್ ಫ್ಯೂಚರ್ ಅಲ್ಲಿ ಅಂತೂ ಮಾಡಿಡ್ತೀನಿ. ಫ್ಯೂಚರ್ ಅಲ್ಲಿ ಈ ಸೆಟಪ್ ಏನಿದೆಲ್ಲ, ಈ ಸೆಟಪ್ ಮಾಡಿರ್ತೀನಿ. ನೆಕ್ಸ್ಟ್ ಅವ್ರಿಗೆ ಕೋಲ್ನ ಅವ್ರು ಜೋಡಿಸ್ಕೋಬಹುದು. ನಮ್ಮ ರೈತರ ಹತ್ರ ಹೋಗ್ತಾರ, ಏನೋ ಮಾಡ್ತಾರ. ಎಕ್ಸಾಕ್ಟ್ ಮೆಜರ್ಮೆಂಟ್ ಚೆನ್ನಾಗಿ ತಗೋಬೇಕು ಸರ್ ಅಷ್ಟೇ. ನಾವು ಇದನ್ನ ಎಷ್ಟು ಬೆಂಡ್ ಮಾಡ್ಬೇಕು ಅನ್ನೋದು ಇರ್ತದೆ. ಜಾಸ್ತಿ ಬೆಂಡ್ ಮಾಡಂಗಿಲ್ಲ ಆ ರೀತಿ. ಈಗ ಶಾರ್ಟ್ ಹೈಟ್ ಇರೋರಿಗೆ ಈ ಲೆಂತ್ ಓಕೆ ಸರ್. ಈಗ ಈ ನಮ್ಮ ಹೈಟ್ ಇನ್ನೊಂದು ಅರ್ಧ ಫೀಟ್ ಹೈಟ್ ಆಗ್ಬೇಕಿತ್ತು ಅಂದ್ರೆ ನಾವು ಸ್ವಲ್ಪ ಕೂಡ ಬಗ್ಗದ ಅವಶ್ಯಕತೆ ಇರಲ್ಲ. ಇನ್ನೊಂದು ಸ್ವಲ್ಪ ಹೈಟ್ ಆತಂದ್ರೆ ಸೀದಾ ಅಲ್ಲಿ ತನಕ ನಾವು ತೆಗಿಬಹುದು ನಿಂತ್ಕೊಂಡು. ಒಂದೇ ಜಾಗದಲ್ಲಿ ನಿಂತ್ಕೊಂಡು ಸರೌಂಡಿಂಗ್ ಈ ಕಡೆ ಒಂದು 5 ಫೀಟ್ ಸರೌಂಡಿಂಗ್ ನಾವು ತೆಗಿಬಹುದು. ಇಲ್ಲಿ ಅಬ್ಸರ್ವ್ ಮಾಡ್ರಿ ಸರ್ ನೀವು. ಇಷ್ಟೇ. ಈಗ ನಾನು ತೆಗ್ದಿದ್ದು ಒಂದು 2 ಮಿನಿಟ್ಸ್ ಅಲ್ಲಿ ಎಷ್ಟು ಬಂದೇನ ಅಂದ್ರೆ 2 ಮಿನಿಟ್ಸ್ ಅಲ್ಲಿ ಒಂದು 5 ಫೀಟ್ ಮುಂದಕ್ಕೆ ಬಂದೆ. ಅವ್ರು ಹಿಂಗ್ ಮುಂದಕ್ಕೆ ಬರೋತ್ಲಿಗೆ ಲೇಟ್ ಆಗತ್ತೆ. ಆಗಲ್ಲ ಸರ್, ಕುಂತ್ಕೊಂಡ್ ತೆಗಿಯಕ್ಕಾಗಲ್ಲ. ಈಗ ನೋಡ್ರಿ, ಅಲ್ಲಿಂದ ಇಲ್ಲಿ ಬಂದೆ. ಎಷ್ಟು ನಿಮ್ ಜೊತೆ ಮಾತಾಡ್ತಾನೆ ವಿತಿನ್ 1 ಮಿನಿಟ್ ಅಲ್ಲಿ. ಕುರ್ಚಿಗಿಲ್ಲ ಅಂದ್ರೆ ಇಷ್ಟು ಬರೋಕಂದ್ರೆ ಲೇಟ್ ಆಗುತ್ತೆ ಸರ್. ಒಂದು 5 ಮಿನಿಟ್ಸ್ ಆದ್ರೆ ಬೇಕು ಅವರು. ಬೇರೆ ಸ್ನೇಹಿತರೆ ಹೊಸದಾಗಿ ಬರೋರಿಗೆ ಇವಾಗ ಟೆಕ್ನಾಲಜಿ ಬಹಳ ಫಾಸ್ಟ್ ಇದೆ ಸರ್, ಯೂಸ್ ಮಾಡ್ಕೋಬೇಕು. ಯೂಸ್ಫುಲ್ ಥಿಂಗ್ಸ್ ನಮ್ಮ ಅಗ್ರಿಕಲ್ಚರ್ಗೆ ಬೇಕಾಗಿರೋ ಥಿಂಗ್ಸ್ನ ನಾವೇ ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ಲೇಬರ್ ಭಾಳ ಕಷ್ಟ ಐತಿ ಮುಂದೆ. 10 ಜನ ಹೋಗಲಿ 5 ಜನ ಹೋಗಂತ ನಾವು ನೋಡ್ಕೋಬೇಕು. 10 ಜನ ಕೆಲಸ ಮಾಡೋ ಇದರಲ್ಲಿ ನಾವು 10 ಜನ ಕಳೀತಾ ಇದೀವಿ. ನಾವು ಗೊಬ್ಬರ ಹಾಕ ತೋರಿಸಿದ್ ಸರ್ ನಿಮ್ಗೆ. ಅದ್ರಲ್ಲಿ ಏನಿಲ್ಲ ಅಂದ್ರೆ 4 ಆಳು ಉಳಿತೀವಿ ಸರ್. 6 ಜನ ಹಾಕಲ್ಲಿ 3 ಜನ ಹಾಕಿಸ್ತೀನಿ. ಅಂದ್ರೆ ಈಗ 1000 ರೂಪಾಯಿ ಉಳಿತಾಯ ಆಗುತ್ತೆ. ಹಾಂ ಸರ್. ಮತ್ತು ಇದರಲ್ಲಿ ಕಳೆ ತೆಗೆ ಸ್ವಲ್ಪ ನಾವು ಮುಂದೆ ಕೊಟ್ರೆ ಟೈಮ್ ಸೇವಿಂಗ್ ಆಗುತ್ತೆ. ದಿನಕ್ಕೆ 1/4 ಎಕರೆ ತೆಗಿಯೋರು ಅರ್ಧ ಎಕರೆ ತೆಗಿತಾರೆ.
ಹಂಗೆ ಇದೆಲ್ಲ ನಿಮ್ದು ವರ್ಕ್ಶಾಪ್ ಅಥವಾ ಏನಾರ ಏನಿಲ್ಲ ಸರ್, ನಾನು ಪರ್ಸನಲ್ ಸೆಟಪ್ ಇಟ್ಕೊಂಡಿದ್ದೀನಿ ಅಷ್ಟೇ. ಡ್ರಿಲ್ ಮಷೀನು, ವೆಲ್ಡಿಂಗ್ ಮಷೀನು, ಕಟಿಂಗ್ ನಾನು ಪರ್ಸನಲ್ ಯೂಸ್ ಅಂತ ಇಟ್ಕೊಂಡಿದ್ದೀನಿ, ಅದನ್ನೇ ಯೂಸ್ ಮಾಡ್ಕೊತೀನಿ ಫ್ರೀ ಟೈಮಲ್ಲಿ. ತಲೆ ಬರುತ್ತೆ ಅದನ್ನೆಲ್ಲ ಹಾಂ, ಹೋಗೋದು ಫ್ರೀ ಟೈಮಲ್ಲಿ ಹೋಗೋದು, ವರ್ಕ್ಶಾಪ್ನಾಗ ಕುಂತ್ಕೊಂಡು ಅಂಥವೇನೋ ಮಾಡ್ಕೊತಾ ಇರೋದು. ಅಂದ್ರೆ ಇದೇ ಪ್ಲಾನ್ಗೆ ನೀವು ವರ್ಕ್ಶಾಪ್ ಮಾಡ್ಕೊಂಡ್ರಿ? ಹಾಂ, ಏನಾದರೂ ಇರಲಿ, ಖಾಲಿ ಕುಂದ್ರಬಾರ್ದನ ಸರ್ ಅವ್ನು ಮಾಡ್ಕೊಂಡಿರೋದು. ಏನೋ ಮೊಬೈಲ್ ಮೊಬೈಲ್ ಈಗ ಕೆಲಸ ಮುಗಿತೈತಾ, ಕೆಲಸ ಮುಗಿದ್ಮೇಲೆ ಅಲ್ಲಿ ಟೈಮ್ ಪಾಸ್ ಮಾಡೋಕ್ಕಿಂತ ಅಲ್ಲಿ ಹೋಗಿ ಏನಾದರೂ ಯೂಸ್ಫುಲ್ ಥಿಂಗ್ಸ್ನ ರೆಡಿ ಮಾಡೋದು. ಯಾವಾಗ್ಲೂ ನಾವು ಓದಿ ಬಂದ್ರೆ ನಮ್ಮನ್ನ ಕೆಲಸ ಮಾಡಕ್ಕಾಗಲ್ಲ ಅನ್ನೋರು ನಾವು ನಮ್ದು ನೋಡ್ರಿ, ಅದು ಒಬ್ಬ ಇಂಜಿನಿಯರ್, ಒಬ್ಬ ರೈತರ ಯಾವ ಥರ ಮಾಡ್ಬೋದನ್ನ ನೋಡ್ರಿ, ಪ್ಲಾನ್ ತೆಗ್ಯಾರ ಅದಾರ. ಇವಾಗ ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಅವರು ಗೊಬ್ಬರನ ಹಾಕಿದ್ದಾರೆ ಹೊಲದಲ್ಲಿ. ಅವ್ರು ಮತ್ತೆ ಯಾವುದೇ ಕೈ ಹೊಲಸ್ ಮಾಡ್ಕೊಂಡಿಲ್ಲ, ಏನೇ ಮಾಡ್ಕೊಂಡಿಲ್ಲ, ಮತ್ತೆ ವೈಟ್ ಶರ್ಟ್ ಜಾಬ್ ಹಂಗೆ ಕಡೆಗೆ ನೋಡ್ರಿ ಒಂದು ತಾವ ಒಂದು ಕಡೆ ತೆಗಿಯಕ್ಕೆ ಒಂದು ಸಾಧನ ಮಾಡ್ಕೊಂಡ್ರೆ ಅದು ಕೂಡ ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗಂತದ್ದು ಐತಿ. ನೀವು ಮಾಡ್ಕೋಬೋದು, ಆದ್ರೆ ಅವ್ರಿಗೆ ಸಮಯ ಸಿಕ್ಕರೆ ಮಾಡಿಕೊಡ್ತಾರೆ. ಅದು ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಇದು ಒಂದ್ಸಲ ಡಿಸೈನ್ ನೋಡಿದ್ರೆ ಅವ್ರು ಮಾಡಿಸ್ಕೋಬೋದು ಸರ್, ಏನು ತೊಂದರೆ ಇಲ್ಲ. ಈಸಿಯಾಗಿ ಹೇಳ್ಬಿಡ್ರಿ ಬರೀ ಜಾಸ್ತಿ ತೊಗೊಬರ್ತಾರೆ. ಫಸ್ಟ್ ಥಿಂಗ್ ಅಲಗ್ನ ಜಾಸ್ತಿ ತೊಗೊಬರ್ತಾರೆ, 1 ಇಂಚ್ ಬಿಡ್ತಾ ಆಗ್ಬೇಕಷ್ಟೇ. ನಮ್ದು ಟ್ರ್ಯಾಕ್ಟರ್ ಇಂಚ್ ಸೌದಿದ್ದಾದ್ರೂ ಕೂಡ 2 ಇಂಚ್ ಇರುತ್ತೆ. ನಾನು ಅದರಲ್ಲಿ ಹಾಫ್ ಶೇಪ್ ಕಟ್ ಮಾಡಿದ್ದೀನಿ. ಕಟ್ ಮಾಡಿ 1 ಇಂಚ್ ಬಿಡ್ತಷ್ಟೇ. ಎಷ್ಟು ಹರವಾಗುತ್ತೆ ಅದ್ರಲ್ಲಿ ಕಸ ಜಾಸ್ತಿ ಕೂರುತ್ತೆ, ಮಣ್ಣು ವಜ್ಜೆ ಆಗುತ್ತೆ. ಇಲ್ಲಿ ಜಾಸ್ತಿ ಮಣ್ಣು ಕೂರ್ಲಿಕ್ಕೆ ಬಿಡ್ಬಾರ್ದು ಸರ್ ನಾವು. ಇಲ್ಲಿ ಮಣ್ಣು ಕುಂತ ಕಸ ಕೂತಂದ್ರೆ ನಮ್ಮ ಕೈಯ ಒಳಗೆ ವಜ್ಜೆ ಆಗುತ್ತೆ. ಈಗ ನಾವು ಕೈಲಿಂದ ತೆಗೆಯೋದ್ರಿಂದ ಇದೇನು ಒಂದು ದಿನ ಒಂದು 50 ಎಕರೆ ತೆಗೆದ್ರು ಕೂಡ ಇದು ಸವಿಯಂಗಿಲ್ಲ ಸರ್. ಇದು ನಮ್ಗೆ 50 ಎಕರೆ ಅಂತಂದ್ರೆ ಹೆಚ್ಚಾಗ್ಬೋದು ಸರ್. ಇದು 5 ವರ್ಷ ನಾವು ಕೆಲಸ ಮಾಡ್ಬೋದು ಇದರಲ್ಲಿ. 1 ಇಂಚ್ ಬಿಡುತ್ತೆ ಸರ್. ಇದು ಒಂದು 5 ಇಂಚು 6 ಇಂಚು ಇದು ಬರುತ್ತೆ ಸರ್, ಬಿಡ್ತು ಲೆಂತ್ ಬರುತ್ತೆ ಇದ್ರದ್ದು. ಬಿಡ್ತು 1 ಇಂಚು, ಒಂದು 6 ಇಂಚ್ ಲೆಂತ್ ಮಾಡ್ಕೊಂಡು 8 mm ರಾಡ್ನ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. 8 mm ರಾಡ್ನ 6 ಇಂಚ್ ಲೆಂತ್ ಕಟ್ ಮಾಡ್ಕೊಂಡಿದ್ದೀನಿ. ಸೆಂಟ್ರ್ ಪ್ಲೇಸಲ್ಲಿ ಸ್ವಲ್ಪ ಇದನ್ನ ಬೆಂಡ್ ಮಾಡಿದ್ದೀನಿ, ಸ್ವಲ್ಪ ಫೋಲ್ಡ್ ಮಾಡಿ. ಇಲ್ಲಿ ಇದು ಏನು 3/4 ಇಂಚಿನ ಡಿಗ್ರಿ ಆಗುತ್ತೆ, ಕಮ್ಮಿ ಆಗುತ್ತೆ ಸರ್. ಇದು ಒಂದು 30 ಡಿಗ್ರಿ ಆ್ಯಂಗಲ್ ಇದಾಗುತ್ತೆ ನಮ್ಮ ಇದಕ್ಕೆ. ಇಲ್ಲೇನಿದೆ ಅಲ್ಲ ಸರ್, ಈಗ ಇದು 3/4 ಇಂಚಿಂದು ಪೈಪು. ಈ ಪೈಪ್ನ ಏನು ಮಾಡ್ತೀವಿ, ಈ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಸರ್. ಫಸ್ಟು ಈ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು, ಎರಡು ಕಡೆಗೆ ಈ ಕಡೆಯಿಂದ ಹಿಂಗೆ ಕ್ರಾಸಲ್ಲಿ ಕಟ್ ಮಾಡಿ ಅದನ್ನು ಬಡ್ದಾಗ ಏನಾಗುತ್ತೆ, ಹಿಂಗೆ ಶೇಪು ರೌಂಡ್ ಬರುತ್ತೆ ಅಂತ. ಇಲ್ಲಿ ರೌಂಡ್ ಬಂದಾಗ ನಮ್ಮ 8 mm ರಾಡ್ ಕರೆಕ್ಟು ಅದಕ್ಕೆ ಫೇಸಿಗೆ ಕೂರುತ್ತೆ. ಈ ಕಡೆಗೆ ವೆಲ್ಡಿಂಗ್ ತುಂಬ್ಕೊಳೋದು, ಈ ಕಡೆ ಇಲ್ಲೊಂದು ಸ್ವಲ್ಪ ವೆಲ್ಡಿಂಗ್ ತುಂಬ್ಕೊಂಡ್ಬಿಡೋದು. ಇದು ರೆಡಿ ಆಯ್ತು ಸರ್. ನೆಕ್ಸ್ಟ್ ಇಲ್ಲೊಂದು ಲಾಕ್ ಕೊಟ್ಟಿದ್ದೀನಿ. ಕಟ್ಟಿಗೆ ಹಾಕ್ತೀವಲ್ಲ ಸರ್, ಕಟ್ಟಿಗೆ ಹಾಕಿಂದೆ ಅದು ಹಿಂದೆ ಮುಂದೆ ಸರಿಬಾರ್ದು. ನಾನು ಅದಕ್ಕೆ ಏನು ಮಾಡಿದ್ದೀನಿ, ಈ ಕಟ್ ಮಾಡಿದ್ದೇನು ಪೀಸ್ ಇತ್ತಲ್ಲ ಇದರಿಂದ ಸ್ಕ್ವೇರ್ ಟ್ರಯಾಂಗಲ್ ಶೇಪ್ನ ಪೀಸ್ ಇರುತ್ತಲ್ಲ, ಅದನ್ನ ಅದಕ್ಕೆ ಬಡ್ದು ಅದನ್ನ ಫೋಲ್ಡ್ ಮಾಡಿಬಿಟ್ಟಿದ್ದೀನಿ. ಈಗ ಕಟ್ಟಿಗೆ ಏನು ಮಾಡಿದ್ರೆ ನಿಮ್ಗೆ ಕೇಳೋದಲ್ಲ, ಇದು ಕೇಳಂಗಿಲ್ಲ. ನಮ್ಗೆ ಅಕಸ್ಮಾತ್ ಇದು ಮುರಿತಪ್ಪ, ಸ್ಕ್ರೂ ಡ್ರೈವರ್ ಹಾಕಿ ಹೊರಗೆ ತಳ್ಕೋಬೇಕು, ಮತ್ತೆ ಬೇರೆ ಕಟ್ಟಿಗೆ ಹಾಕ್ಬೇಕು, ಮತ್ತೆ ಇದೇ ಕೀನ ಬಡ್ದು ಬಿಡೋದು ಅದಕ್ಕೆ. ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರ್ತೀನಿ ನಾವು, ಗ್ರೈಂಡಿಂಗ್ ಮಷಿನ್ಲೆ ಕಟ್ರ್ ಮಷಿನ್ ಇಲ್ಲಿ ಜಸ್ಟ್ ಒಂದು ಸ್ವಲ್ಪ ಕಟ್ ಮಾಡಿರ್ತೀನಿ ಇಲ್ಲಿ ಈ ಪೈಪ್ನ. ಯಾಕಂದ್ರೆ ಈಗ ಲಾಕ್ ಕೂರಿಸ್ಬೇಕಲ್ಲ ಸರ್ ಈಗ ನಾವು, ಅದ್ರ ಸಲುವಾಗಿ ಇಲ್ಲಿ ಕಟ್ ಮಾಡಿರ್ತೀನಿ ನೋಡ್ರಿ. ಸಣ್ಣ